ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಕನ್ನಡ ಪರ ಹೋರಾಟಕ್ಕೆ, ಕನ್ನಡ ಪರ ಹೋರಾಟಕ್ಕೆ. ರಾಡಂಗೂರು ನಗರಸಭೆಯ ಪೌರಾಯುಕ್ತರಿಗೆ ಮುಂದಿನ ಪತ್ರವನ್ನು ಸಲ್ಲಿಸಿದ್ದೇವೆ. ವಿಷಯ ನಗರದ ಬೀದಿ ಬದಿ ವ್ಯಾಪಾರಸ್ಥರ ಕುರಿತು ಹಾಗೂ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚರಿಸಲು ರಸ್ತೆಯನ್ನು ಸಂಚಾರಕ್ಕೆ ಸುಗಮವಾಗಿ ಅವಕಾಶ ಮಾಡಿಕೊಡುವ ನಿಟ್ಟಿನೊಳಗೆ ಮತ್ತು ನಗರದಲ್ಲಿರ್ತಕ್ಕಂಥ ಪ್ರಮುಖ ಚರಂಡಿಗಳ ಒಂದು ದುರಸ್ತಿಯನ್ನು ಸ್ವಚ್ಛಗೊಳಿಸುವ ಕುರಿತು ಇವತ್ತಿನ ದಿವಸ ಮನವಿಪತ್ರವನ್ನು ಕೊಡ್ತಿದ್ದೇವೆ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಗರದಲ್ಲಿರುವ ರಸ್ತೆ ಸುಗಮ ಸಂಚಾರಕ್ಕೆ ತೊಂದರೆ ಆಗುತ್ತಿದ್ದು ಈಗಾಗಲೇ ಸಾರ್ವಜನಿಕರು ಮುಕ್ತವಾಗಿ ಓಡಾಡಲು ಹಾಗೂ ನಗರಸಭೆ ನೀಡಿರುವ ನಗರಸಭೆಯ ಮಳಿಗೆಗಳ ಮುಂದೆ ಲಕ್ಷಾಂತರ ರೂಪಾಯಿಗಳ ಹಣವನ್ನು ಕೊಟ್ಟು ಮಳಿಗೆ ಹಿಡಿದ ವ್ಯಾಪಾರಸ್ಥರಿಗೆ ಸಾಕಷ್ಟು ತೊಂದರೆಗಳಾಗುತ್ತಿರುವುದು ತಮ್ಮ ಗಮನಕ್ಕೆ ತಂದಿರುತ್ತೇವೆ. ಈಗಾಗಲೇ MG ರೋಡ್ ಮತ್ತು ಬಸ್ ಸ್ಟ್ಯಾಂಡ್ ರೋಡ್ ಅಂಜುಮನ್ ಸಂಸ್ಥೆಯ ಪಕ್ಕದಲ್ಲಿರುವ ಸಾಕಷ್ಟು ಅಂಗಡಿಗಳು ಸಾರ್ವಜನಿಕರಿಗೆ ಕಿರಿಕಿರಿಯಾಗುತ್ತಿದ್ದು ಮತ್ತು ಈಗಾಗಲೇ ಅನೇಕ ಕಡೆ ನಗರಸಭೆಯ ಪರವಾನಗಿ ಇಲ್ಲದೆ ಇದು ರೋಡ್ ಸಿದ್ದಾಪುರಗುಡಿ ಮತ್ತು ಅನೇಕ ಭಾಗಗಳಲ್ಲಿ ಶೆಡ್ಗಳನ್ನು ಹಾಕಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಸಾರ್ವಜನಿಕರಿಗೆ ಸಾಕಷ್ಟು ಕಿರುಕುಳ ಆಗುತ್ತಿದೆ. ದೌಲತ್ ಬಜಾರ್ ಎಗ್ರೆಸ್ ಅಂಗಡಿಗಳು ಅವಳಿ ಮತ್ತು ಈಗಾಗಲೇ ಶೌಚಾಲಯದಲ್ಲಿ ಪಕ್ಕದಲ್ಲೇ ಕಾಲುವೆ ದಂಡೆಯ ಮೇಲೆ ಎಗ್ರೆಸ್ ಅಂಗಡಿಗಳನ್ನು ಆರಾಮವಾಗಿ ವ್ಯಾಪಾರ ಮಾಡುತ್ತಿದ್ದಾರೆ. ಸಾಕಷ್ಟು ಜನರಿಗೆ ಸಾಂಕ್ರಾಮಿಕ ರೋಗ ಬರುತ್ತಿರುವುದು ಕಂಡು ಬರುತ್ತಿದೆ. ನಗರಸಭೆ ಆರೋಗ್ಯ ಅಧಿಕಾರಿಗಳು ಗಮನ ಇದ್ರೂ ಕೂಡ ನೋಡದೆ ಎಂದಾಗೆ ತಿರುಗಾಡುತ್ತಿದ್ದಾರೆ. ಈ ರೀತಿ ಬೆಳವಣಿಗೆ ಅಂದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಷ್ಟಗಳಾಗುತ್ತಿದ್ದು ಸಹಜವಾಗಿ ಈಗಾಗಲೇ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿರುವ MG ರೋಡ್ ಕಾಲುವೆ ಮತ್ತು ದೌಲತ್ ಬಜಾರ್ ಹಾಗೂ ತರಕಾರಿ ಮಾರ್ಕೆಟ್, ಉಳ್ಳಾಗಡ್ಡಿ ಮಾರ್ಕೆಟ್ ಕಾಲುವೆಗಳಲ್ಲಿ ಕಸ ಚೆಲ್ಲುತ್ತಿರುವುದು ಪೌರ ಕಾರ್ಮಿಕರಿಗೂ ಕೂಡ ಮೂಗು ಮುಚ್ಚಿಕೊಂಡು ಕಸವನ್ನು ತೆಗೆಯುವ ಪರಿಸ್ಥಿತಿ ಬಂದಿದೆ. ಇದೇ ರೀತಿ 2 ತಿಂಗಳು ಹೋದರೆ ಮಳೆ ಪ್ರಭಾವ ಹೆಚ್ಚಾಗಿ ಕಾಲುವೆ ಹಾಗೂ ಅನೇಕ ಹೊಂಡಗಳು ಕಲುಷಿತವಾಗಿ ರೋಗ ಜನರಿಗೆ, ಸಣ್ಣ ಪುಟ್ಟ ಮಕ್ಕಳಿಗೆ ಕೂಡ ತುತ್ತಾಗುವ ನಿಟ್ಟಿನಲ್ಲಿ ಅವರಿಗೆ ತೊಂದರೆ ಆಗುವ ಉದ್ದೇಶ ಇರುತ್ತದೆ. ಹಾಗಾಗಿ ದಯವಿಟ್ಟು ಪೌರಾಯುಕ್ತರು 15 ದಿನದೊಳಗೆ ಎಲ್ಲ ಸ್ವಚ್ಛತೆಯನ್ನು ಸರಿಪಡಿಸಬೇಕು. ಅಲ್ಲಿರ್ತಕ್ಕಂಥ ಹದಿಗೆಟ್ಟ ವ್ಯವಸ್ಥೆಯನ್ನು ಅದನ್ನೆಲ್ಲ ಸರಿಪಡಿಸಬೇಕಂತ ಈ ಮೂಲಕ ನಾವು ಸಂಘಟನೆಯಿಂದ ಮನವಿ ನೀಡ್ತಿದ್ದೇವೆ. ಮತ್ತು ಪೌರ ಕಾರ್ಮಿಕರಿಗೆ ನೀಡ್ತಿರುವ ಏನು ಕಳಪೆ ಆಹಾರ ಇದ್ರ ಬಗ್ಗೆ ಈಗಾಗಲೇ ತಾವು ಸ್ಪಷ್ಟೀಕರಣ ಕೊಟ್ಟಿದ್ರು ಸರ್, ಅದನ್ನು ಕೂಡ ಸರಿಪಡಿಸಬೇಕಂತೇಳಿ ಮೂಲಕ ನಾವು ಸಂಘಟನೆಯಿಂದ ಮನವಿ ಕೊಡ್ತಿದ್ದೇವೆ. ಬರ್ತೈತಿ